ನಾಮಕ ವ್ಯವಸ್ಥೆಗೆ ನಿರ್ಮಾಣವಾದ ಮಧುವನ ಕೃಷಿ ಕೇಂದ್ರ. ಹೌದು, 25 ವರ್ಷ ಕಳೆದರೂ ಕೂಡ ವಾಣಿಜ್ಯ ಇಲಾಖೆಯಿಂದ ತೋಟಗಾರಿಕೆ ಇಲಾಖೆಗೆ ಖಾತೆ ಬದಲಾವಣೆಯಾಗಿಲ್ಲ. ತೋಟಗಾರಿಕೆ ಇಲಾಖೆಯ ಜೇನು ಕೃಷಿ ಕೇಂದ್ರ ನಿರ್ವಹಣೆ ಇಲ್ಲದೆ ಪಾಳು ಬಿದ್ದಿದ್ದು ಅನೈತಿಕ ಚಟುವಟಿಕೆ ಕಾರಣವಾಗಿದೆ. ಭಾರತದಲ್ಲಿ ಅನೇಕ ಕೃಷಿ ಚಟುವಟಿಕೆಗಳಿಗೆ ಸರ್ಕಾರ ಉತ್ತೇಜನ ನೀಡುತ್ತಿದ್ದರೂ ಸಹ ಕೊರಟಗೆರೆ ತಾಲೂಕಿನ ಕಸಾಬಾ ಹೋಬಳಿಯ ಹುಲಿಕುಂಟೆ ಗ್ರಾಮದಲ್ಲಿ ನಿರ್ಮಿಸಲಾದ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ನಿರ್ಲಕ್ಷ್ಯದಿಂದ ತೋಟಗಾರಿಕೆ ಇಲಾಖೆಯ ಜೇನು ಕೃಷಿ ಕೇಂದ್ರ ಅಭಿವೃದ್ಧಿ ಕಾಣದೆ ಪಾಳು ಬಿದ್ದಿರುವುದು ವಿಪರ್ಯಾಸದ ಸರಿ. ಕೊರಟಗೆರೆ ತಾಲೂಕಿನ ಕಸಾಬಾ ಹೋಬಳಿಯ ಹುಲಿಕುಂಟೆ ಗ್ರಾಮ ಸರ್ವೆ ನಂಬರ್ 207ರ 1.20 ಗುಂಟೆ ಜಮೀನು ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ತುಮಕೂರು ಇವರಿಂದ ಮಧುವನ ಕೃಷಿಯ ಕಚೇರಿ ಕಟ್ಟಡ ನಿರ್ಮಾಣ ಮಾಡಲಾಗಿದೆ. 2011-12ನೇ ಸಾಲಿನಲ್ಲಿ ವಾಣಿಜ್ಯ ಇಲಾಖೆ ತೋಟಗಾರಿಕೆ ಇಲಾಖೆಗೆ ಹಸ್ತಾಂತರಿಸಿದೆ. 25 ವರ್ಷಗಳು ಕಳೆದರೂ ವಾಣಿಜ್ಯ ಇಲಾಖೆಯಿಂದ ತೋಟಗಾರಿಕೆ ಇಲಾಖೆಗೆ ಖಾತೆ ಬದಲಾವಣೆಯಾಗದೆ ಹಾಗೆ ಉಳಿದಿರುವುದು ಗಮನಿಸಿದರೆ ನಾಮಕ ವ್ಯವಸ್ಥೆಗೆ ನಿರ್ಮಾಣವಾಗಿರಬಹುದು ಎಂಬ ಗೊಂದಲವನ್ನ ಸಾರ್ವಜನಿಕರಲ್ಲಿ ಮೂಡಿಸಿದೆ. ತೋಟಗಾರಿಕೆ ಇಲಾಖೆಗೆ ಖಾತೆ ಬದಲಾವಣೆಯಾಗದ ಕಾರಣ ಕಟ್ಟಡ ಶಿಥಿಲ ವ್ಯವಸ್ಥೆಗೆ ತಲುಪಿದ್ದು ಕಚೇರಿ ಆವರಣದಲ್ಲಿರುವಂತಹ ಜೇನು ಕೃಷಿ ಪೆಟ್ಟಿಗೆ ಹಾಗೂ ಜೇನು ಕೃಷಿ ಕೇಂದ್ರ ನಾಮಫಲಕ ತುಕ್ಕು ಹಿಡಿಯುತ್ತಿದೆ. ಕಚೇರಿ ಭದ್ರತೆಗೆ ನಿರ್ಮಿಸಲಾದಂತಹ ಮುಳ್ಳು ತಂತಿಯನ್ನ ಸಹ ಕಿಡಿಗೇಡಿಗಳು ಕಿತ್ತಿ ಹಾಕಿದ್ದು ನಿರ್ವಹಣೆ ಇಲ್ಲದೆ ಪಾಳು ಬಿದ್ದ ಕಾರಣ ಸ್ಥಳೀಯ ಜಾನುವಾರುಗಳನ್ನು ಹೊಂದಿರುವ ರೈತರು ಸಗಣಿ ಕಸ ಮತ್ತು ಮೇಕೆ ಕುರಿ ಕಸ ಹಾಕಲು ಬಳಸುತ್ತಿರುವುದು ಒಂದೆಡೆಯಾದರೆ ರಾತ್ರಿಯಾದರೆ ಅನೈತಿಕ ಚಟುವಟಿಕೆಗೆ ಕಾರಣವಾಗಿದೆ ಎಂಬ ಆರೋಪ ಸಾರ್ವಜನಿಕ ವಲಯದಿಂದ ಆರೋಪ ಕೇಳಿಬರುತ್ತಿದೆ. ನ್ಯೂಸ್ ಬ್ಯೂರೋ, ರಾಜಮುದ್ರಿ ನ್ಯೂಸ್, ಧ್ವನಿ ನಿಮ್ಮದು, ಜಾಲ ನಮ್ಮದು. 75-76 ಇಸ್ವಿಯಲ್ಲಿ ಕಟ್ಟಿದ್ದು ಬಿಲ್ಡಿಂಗ್ ಜೇನು ಸಾಕಾಣಿಕೆ ಕೇಂದ್ರ ಅಂತ ಕಟ್ಟಿ ಬಣ್ಣ ಬಳಿದು ಹೋದವರು ಇದೂರಿನ ತನಕ ಅವ್ರು ಯಾರು ಅಂತ ತಿಳ್ದು ನೋಡಿಲ್ಲ. ಒಂದು 2 ದಿವಸ ಬುಟ್ಟಿ ಇಟ್ಟರು, ಬಿಟ್ಟರು, ಬಂದು ಓಡಾಡ್ಕೊಂಡು ಹೋದರು. ಇಲ್ಲಿ ಒಂದು ತನಕ ಪಾಳು ಬಿದ್ದೈತೆ. ಇಲ್ಲಿ ಕಸ ಕಟ್ಟಿ ತುಂಬ ಎಲ್ಲ ನಿಲ್ತೈತೆ. ಇದೂರಿನ ತನಕ ಏನು ವ್ಯವಹಾರ ಆಗಿಲ್ಲ. ಸುಮ್ಮನೆ ದುಡ್ಡೆಲ್ಲ ಬರ್ಕೊಂಡ್ರು, ತೊಟ್ಟಿ ಕಟ್ಟಿದ್ರು, ಬಿಲ್ ಮಾಡ್ಕೊಂಡ್ರು, ಆ ಗೇಬಲ್ ಮಾಡಿದ್ರು, ಇದು ಜೇನು ಸಾಕಾಣಿದು ಮೆಶ್ ಮಾಡಿದ್ರು, ಅದಕ್ಕೂ ಏನೂ ಮಾಡಲಿಲ್ಲ. ಒಂದು ದಿವಸ ಒಂದು ಹುಳನೂ ಕಾಣವೇ ಇಲ್ಲ. ಎಲ್ಲ ರೋಡಾಗಿ ಜನಕ್ಕೆ ಅನುಕೂಲ ಆಗ್ತಾಯಿದೆ ಹೊರತು ಅವ್ರು ಮಾಡೋಗಿರೋದು ಬಿಲ್ ತಗೊಂಡು ಚೆನ್ನಾಗವ್ರೆ, ಜನಕ್ಕೆ ಅನುಕೂಲ ಆಗ್ತಾಯಿದೆ. ತಿಪ್ಪೆಗುಂಡಿ ಎಲ್ಲ ಆಯ್ತವ. ಈಗ ನೀವು ಕಣ್ಣಿಗೆ ಕಾಣಿಸ್ತಾಯ್ತಲ್ಲ, ಈಗ ತಗೊಳ್ಳೋರಿ ಇಲ್ಲ ಅಂತ ಹೇಳಕ್ಕೆ ಹೇಳೋಣ. ಒಳಗಡೆ ಏನಾಗಿದೆಲ್ಲ ಗೊತ್ತಿಲ್ಲ. ಒಳಗಡೆ ಅವ್ರು ಬೀಗ ಹಾಕೊಂಡು ಹೋದ್ರೆ ಬೀಗನೂ ತೆಗ್ದಿಲ್ಲ, ಏನಿಲ್ಲ. ಮೆಶ್ ಎಲ್ಲ ಹರಿದೋಗೈತೆ. ಒಳಗಡೆ ಈ ಕಿಟಕಿಯಿಂದ ನೋಡಬೋದೇ ಹೊರತು ಯಾರು ನೋಡ್ತಾರೆ? ಬೀಗನೂ ಹಾಕಿಲ್ಲ, ಬೀಗ ತೆಗೆದಿದೆ. ಅದು ಎಷ್ಟು ದಿವಸ ಹಾಕಿ? ಅದು ಅವಾಗ ಕಟ್ಟಿದ್ದೇನೆ. ಬಿಲ್ಡಿಂಗ್ ಆದ ತಕ್ಷಣ ಅದು ಕ್ವಾರ್ಟರ್ಸ್ ಹತ್ರ ಮಾಡೋದ್ರಿಂದ ಅದ್ರ ಸಾಕಾಣಿಕೆಗೆ ಅಂತ ಮಾಡೋದು. ಎರಡು ಯಾರು ಇಲ್ಲ, ಯಾವ ಒಂದು ಹುಳನೂ ಬಂದು ವಾಸ ಇಲ್ಲ, ಅಲ್ಲೊಂದು ಹುಳನೂ ಸಾಕಿಲ್ಲ. ಅವಾಗೆಲ್ಲ ಟ್ರೈನಿಂಗ್ ಎಲ್ಲ ಕೊಡ್ತಿದ್ದಂತಲ್ಲ? ಟ್ರೈನಿಂಗ್ ಕೊಟ್ಟರು ದೊಡ್ಡ ಮಾಡ್ಕೊಂಡ್ರು ಅಷ್ಟೇ. ಅವಾಗ ಕೊಡ್ತಿದ್ದಂತಲ್ಲ? ಇಲ್ಲೆಲ್ಲ ಮಾಡ್ತೀವಿ. ಯಾವ ಟ್ರೈನಿಂಗು ಮಾಡಿಲ್ಲ. ಕಟ್ಟಿ ಬಿಟ್ಟು ಹೋದವರು ಇಲ್ಲಿ ಒಂದಕ ಇಲ್ಲ. ಬಿಲ್ ತಗೊಂಡು ದುಡ್ಡು ಮಾಡ್ಕೊಂಡು ಹೋದ್ರು ಅಷ್ಟೇ. ಯಾರು ಟ್ರೈನಿಂಗ್ ಕೊಟ್ಟಿಲ್ಲ. ಟ್ರೈನಿಂಗ್ ಹೆಸರು ದುಡ್ಡು ಮಾಡಿರ್ಬೋದೇ ಹೊರತು ನಮ್ಗಳಲ್ಲಿ ಯಾರಿಗೂ ಹಿಂಗೆ ಟ್ರೈನಿಂಗ್ ನೋಡಪ್ಪ ಹುಳ ಸಾಕ್ರಿ, ಹುಳ ಬಿಟ್ರಿ ಅಂತ ಯಾರು ಹೇಳಿ ಕರ್ಕೊಂಡ್ಬಂದು ಚಾಲೆಂಜ್ ಮಾಡ್ತೀವಿ. ಎಷ್ಟಿದೆ ಇಲ್ಲಿ ಜಾಗ? ಎಷ್ಟಿದೆ? ಇದು ಒಂದು 3-4 ಎಕರೆ ಜಾಸ್ತಿ ಬರುತ್ತೆ. ಚರ್ಮ ಕೈಗಾರಿಕೆದು ಇದು ಎಲ್ಲ ಸೇರಿ 1 ಎಕರೆ ಮೇಲಿದೆ. ಕಾಂಪೌಂಡ್ ಮಾಡೋದವರು ಕಾಂಪೌಂಡ್ ಎಲ್ಲ ರೋಡ್ ಸೈಡ್ ಎಲ್ಲ ತಿಪ್ಪಿ ಹಾಕ್ತಾರೆ, ಬೇಲಿ ಬೆಳೆದೈತೆ. ಇಲ್ಲಿ ಪ್ರಾಣಿಗಳು ಇರ್ತವೆ, ಪ್ರಾಣಿ ನರಿ ಎಲ್ಲ ವಾಸ ಮಾಡ್ತಾರೆ ಈ ಗುಂಪಲ್ಲಿ. ಯಾರು ಕೇಳೋರಿಂದ ಹೇಳೋಲ್ಲ. ಊರು ಪಕ್ಕನೇ ಎಲ್ಲ ಈ ಜನ ಏನು ಮಾಡ್ತಾರೆ, ಹಳ್ಳಿಗೆ ಆಸ್ಕರ ಆಗಿ ದನ ಕರ ತಿಪ್ಪಿ ಎಲ್ಲ ಮಾಡ್ತಾರೆ. ನಿಮ್ಮ ಹೆಸರು? ನನ್ನ ಹೆಸರು ಜ್ಯೋತಿ ಪ್ರಕಾಶ್ ಅಂತ. ಅವ್ರು ಒಡವೆ ಅವರು ಇದು ಮಾಡ್ಕೊಂಡ್ರೆ ಅವ್ರು ನಮ್ಮ ತಿಪ್ಪೆ ನಾವು ಎತ್ಕೊಂಡು ಇದು ಮಾಡ್ಕೊಂತೀವಿ. ಅವ್ರು ಇದಕ್ಕೆ ಅವ್ರು ತಗೊಂಡ್ಬಿಟ್ಟು ಇದು ಎಷ್ಟು ದಿವಸದಿಂದ ಹೇಗಿದೆ? ಅಯ್ಯೋ ಆಗಲೇ ಒಂದು ಹೆಚ್ಚು ಕಮ್ಮಿ ಅವ್ರು ಕಟ್ಟೋದವರು ಬೇಗ ಇದುವರೆಗೂ ಇದು ಮಾಡಿ ಇದೆಲ್ಲ ಒಂದಲ್ಲ. ಈಗ ತಂತಿ ಹಾಕ್ತಾರೆ, ಬೇಲಿ ಹಾಕ್ತಾರೆ, ಅಷ್ಟೇ ತಂತಿ ಹಾಕಿದ್ದಿಲ್ಲ. ತಂತಿ ಹಾಕಿದ್ರೆ ತಗೊಂತಾರೆ. ಆಮೇಲೆ ತಿರುಗಿ ಯಾರು ಬರೋಲ್ಲ. ಇದೆಲ್ಲ ಬೆಳೆದಿಲ್ಲ ಯಾಕೆ? ಎಲ್ಲ ಅದೇ ಸರಿಯಾಗಿ ಇದು ಮಾಡಿಲ್ಲ. ಕಾಂಟ್ಯಾಕ್ಟ್ ಸರಿಯಾಗಿ ಅಲ್ಲೊಂದು ಬಿಸಿ ಇದನ್ನ ಹಾಕ್ಯಾರ. ಇಷ್ಟು ದಿನ ಎಷ್ಟು ವರ್ಷ ಆಗಿದೆ? ಆಗೈತೆ ಹೆಚ್ಚು ಕಮ್ಮಿ ಒಂದು 20-25 ವರ್ಷ ಆಗೈತೆ. ಎಲ್ಲ ಅದೆಲ್ಲ ಬೆಳೆ ಬೆಳೆದಿದ್ದಿಲ್ಲ, ಅದೆಲ್ಲ ಜನ ಕೃಷಿ ಕೇಂದ್ರ ಮಾಡಿದ್ರ? ಇದೆಲ್ಲ ಆಗುತ್ತೆ ಊರಲ್ಲಿ ಯಾವತ್ತನ ಮಾಡಿದ್ರ? ಇಲ್ಲಿ ಹಾಕಿದ್ರು ಒಬ್ರು ತಿರುಗಿಂದ ಎಲ್ಲಿ ಹೋದಂತ ಬರ್ಲೆ ಇಲ್ಲ. ಇದ್ರಾಗ ಯಾರು ವಾಸ ಇದ್ರ? ಇಲ್ಲ, ಯಾರು ಒಬ್ರು ಇದ್ರು. ಇವನು ಗಿರಿ ಬಂದ ಮತ್ತೆ ಬರಲಿಲ್ವಾ? ಯಾರು ಅಷ್ಟು ಮಾತ್ರ
ಅಧಿಕಾರಿಗಳು ಬಂದ್ರೆ ಎತ್ಕೊಂತೀರಾ? ಆಗಬೇಕಂತ ಅವ್ರೊಳಗೆ ನಮ್ಗೇನ್ ಬೇಕು ಈಗ ನಾವು ಮೊದಲ ಮಾಡ್ಕೊಂತ ದನ ಕರ ಕಟ್ಟಂತ ಹೋಗಲ್ಲ ಎಲ್ಲರೂ ಅಷ್ಟೇನೆ. ಈಗ ಮೊದಲಾಗಿದ್ದಕ್ಕೆ ನಾವು ದನ ಕರ ಕಟ್ಕೊಂಡಿದ್ದೀವಿ ಹಾಕೊಂಡಿದ್ದೀವಿ ಬಳಕಂತ. ನಿಮ್ಮ ಹೆಸರು